ಈ ಮನುಷ್ಯರು ಅಂದ್ರೆ ವಿಚಾರ ಮಾಡೋ ಪ್ರಾಣಿಗಳು ಅಂತ ಅರಿಸ್ಟಾಟಲ್ ಹೇಳಿದ್ದಾನೆ. ಒಬ್ಬ ಥಿಂಕರ್ ಆತ, ವಿಚಾರವಾದಿ. ನಾವು ವಿಚಾರ ಮಾಡೋ ಪ್ರಾಣಿಗಳಲ್ಲ, ವಿಚಾರ ಮಾಡ್ಲಾರ್ದವ್ರು ಬಹಳ ಅದಾವ ಪ್ರಾಣಿಗಳು. ಅವಕ್ ಏನಾಗ್ತದ, ಏನ್ ತಿಂತಾವ, ಎಲ್ಲಿ ಮೊಕ್ಕತಾವ, ಏನಾಗ್ತಾವ ಏನೋ ಗೊತ್ತಿರಲ್ಲ. ನಾವು ವಿಚಾರ ಮಾಡುವ ಪ್ರಾಣಿಗಳಾಗಿರೋದ್ರಿಂದ ನಮಗೆ ಬಂದಿರುವ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಫಸ್ಟ್ ಕಾನೂನು ಬಗ್ಗೆ. ನಾನು ಒಂದು ವಿಷಯರದ್ದರು ಹೇಳಿದ್ರೆ ಡೈವರ್ಸ್ ಅಂತ. ಈಗ ಎಷ್ಟು ಡೈವರ್ಸ್ ಆತಾವಂದ್ರೆ, ನಾನು ಸ್ವಲ್ಪ ಬರ್ಲಕ್ ತಡ ಆಯ್ತು. ಯಾಕೆ ಕಾರಣ ಅಂದ್ರೆ, ಬಹಳ ದೂರದ ಮಂಡಗಳಿಯಿಂದ ಇನ್ನೊಂದು ಊರಿನಿಂದ ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಬಂದಿದ್ರು. ನನಗೆ 2-3 ದಿನದಿಂದ ಫೋನ್ ಮಾಡಿದ್ರು, ನ್ಯಾಯ ಐತಿ ಅಂತ, ಬಗೆರ್ಲಿಲ್ಲ ಅಂತ. ಹಾಗಾಗಿ ಬಂದು ಕುಂತರು, ಅದೆಲ್ಲ ಮಾಡಿ ರೆಡಿ ಮಾಡಿ ಅವ್ರು ಸೈತ್ ಹೋಗ್ಬೇಕಾದ್ರೆ ತಡ ಆಯ್ತು. ಡೈವರ್ಸ್ ಪಿಟಿಷನ್ನೇ ಕಡೆಕಾಗೋದು, ಗಂಡ ಹೆಂಡತಿ ಕಡೆಕಾಗೋದು. ಕಾನೂನುಗಳು ಬಹಳ ಅದಾವ. ಬ್ರಿಟಿಷರು ಬಹಳ ಕಾನೂನುಗಳನ್ನು ಬಿಟ್ಟು ಹೋಗಿದಾರೆ. ಇಲ್ಲಿ ಎಣಿಕೆ ಇರ್ಲಾರ್ದಷ್ಟು. ಈ ಡೈವರ್ಸ್ ಅಂದ್ರೆ, ಡೈವರ್ಸ್ ನಲ್ಲಿ ಬಹಳ ವಿಧ ಅದಾವ್ರಿ. ಈಗ ಇಬ್ಬರು ಕೂಡಿ ಬಂದ್ರಂದ್ರೆ ಒಮ್ಮೆಲೆ ನಿಂತು ಒಂದು 15-20 ದಿವಸಕ್ಕೆ ಡೈವರ್ಸ್ ಆಗೋ ಅದಾವ. ಮೊನ್ನೆ ಒಂದು ಬಂದಿತ್ತು ಇಲ್ಲಿ. ಹೆಂಗಂದ್ರೆ, ಅವರು ಮದುವೆಯಾಗಿ 3 ತಿಂಗಳಾಗ್ಯದ. ನಮ್ಮ ಕಾನೂನಲ್ಲಿ ಏನದಂದ್ರೆ 1 ವರ್ಷ ಆಗುವವರೆಗೂ ಕೂಡ ಡೈವರ್ಸ್ ಅರ್ಜಿನೇ ಹಾಕಂಗಿಲ್ಲ ಅಂತದ. ಹಂಗಾದ್ರೆ ಇವತ್ತು ಮದುವೆ ಆಗೋದು, ನಾಳೆಗೆ ಡೈವರ್ಸ್ ಕೇಳ್ತಾರೆ. ಅದಕ್ಕೆ 1 ವರ್ಷ ಆಗುವವರೆಗೆ ಡೈವರ್ಸ್ ಹಾಕಂಗಿಲ್ಲ. ನಾವು ವಕೀಲರು ಏನ್ ಮಾಡ್ತೀವಿ, ಒಂದೊಂದು ಸಾರಿ ಸುಳ್ಳು ಹೇಳಿ, ಇಲ್ಲ ಸರ್ 2 ವರ್ಷ ಆಗ್ಯದ ಅಂತೇಳಿ ಹಿಂದಿನ ಡೇಟ್ ಬರೆಯೋದು, ಹಿಂದಿನ ಲಗ್ನ ಪತ್ರ ಚಪಾಸೋದು. ಯಾಕಂದ್ರೆ ಅರ್ಜೆಂಟ್ ಡೈವರ್ಸ್ ಬೇಕಾಗ್ಯದ ಅವ್ರಿಗೆ, ಹೊಂದಾಣಿಕೆ ಆಗ್ತಾ ಇಲ್ಲ, ಏನೋ ಹೇಳಿ ಒಟ್ಟ ಡೈವರ್ಸ್ ಮಾಡಿಸಿ ಕಳಿಸ್ಬಿಡೋದು. ಈಗ 13B ಅಂತೀವಿ, ಕನ್ಸೆಂಟ್, ಒಪ್ಪಿಗೆ ಡೈವರ್ಸ್ಗಳು ಬಹಳ ಆಗ್ತಾ ಇದಾವೆ ಇತ್ತೀಚೆಗೆ. ದಿನಕ್ಕೆ 1-2 ಆದ್ರೂ ಆಗ್ತಾವ ಕನಿಷ್ಠ. ತಿಂಗಳಿಗೆ 50-60 ಡೈವರ್ಸ್ ಆಗ್ತಾವ. ನಮ್ಮ ಹಿರಿಯರು ಏನಂತಾರ, ಮದುವೆ ಸ್ವರ್ಗದಾಗ ಆಗ್ಯದ. ಹಿರಿಯರು ಗುರುಗಳು ಬಹಳ ಮುಹೂರ್ತ ನೋಡಿ ಎಲ್ಲ ಮಾಡಿ ಕೂಡಿ ಮಾಡಿದಾರ, ಅವನ್ನೆಲ್ಲ ಕಡೆಕ್ ಮಾಡಕ್ ಬರೋದಿಲ್ಲ ಅಂತ. ಆದ್ರೆ ಜೀವನ ಅಂದ್ರೆ ಏನು? ಈ ಹೊಂದಾಣಿಕೆ ಅಂದ್ರೆ ಏನು? ಗಂಡ ಹೆಂಡತಿ ಅಂದ್ರೆ ಏನು? ಇದು ಮಾರಾಟದ ವಸ್ತುನ. ಈಗ ಒಂದು ಅಂಗಡಿಗೆ ಸಾಮಾನು ತೊಗೊಂಬರ್ತೀವಿ, ಅದು ಕಲರ್ ಇಲ್ರಿ ಅಂತ ವಾಪಸ್ ಕೊಟ್ಟು ಬರ್ತೀವಿ, ಸೈಜ್ ಸರಿ ಇಲ್ಲ ಅಂತ ಕೊಡ್ತೀವಿ, ಮತ್ತೆ ಯಾವುದೋ ಕಾರಣಕ್ಕೆ ಕೊಟ್ಟು ಬಂದ್ಬಿಡ್ತೀವಿ. ಹಂಗನ ಒಂದು ಗಂಡ ಹೆಂಡತಿ ಅಂತಂದ್ರೆ ಅವರ ಸಂಬಂಧ ಅಂದ್ರೆ ಮಾರಾಟದ ವಸ್ತುವಿನ ತರನ. ಹಿಂಗ್ ತೊಗೊಂಬರೋದು ಚಲೋ ಇಲ್ಲ ಅಂತ ವಾಪಸ್ ಬಿಟ್ಬಿಡೋದು. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಒಂದು ನಂಬಲ್ಲಿ ಯಾಕಂದ್ರೆ ನಾನು ಈ ಸೀನಿಯರ್ ಮೀಡಿಯೇಟರ್ ಆಗಿರೋದ್ರಿಂದ ಜಡ್ಜ್ ಬಲ್ಲಿ ಡೈವರ್ಸ್ ಕೇಸ್ ಬಂತಂದು ನಂಬಲ್ಲಿ ಕಳಿಸ್ತಾರೆ. ನೋಡ್ರಿ ಅಲ್ಲಿ ಹೋಗ್ರಿ, ಯಾಕಂದ್ರೆ ಅವ್ರಿಗೆ ತಾಳ್ಮೆ ಟೈಮ್ ಇರಲ್ಲ ಜಡ್ಜ್ಗಳಿಗೆ. ನೀವು ಹೋಗಿ ಒಂದ್ಸಾರಿ ಹೆಣ್ಣಿನ ಕರ್ಸಿ ನೋಡ್ತೀವಿ, ಹುಡುಗಿನ ಒಂದ್ಸಾರಿ ಹುಡುಗನ ಕರ್ಸಿ ನೋಡ್ತೀವಿ. ನಿಮ್ಮ ಅದ್ರದ್ದು ಕಾರಣನೇ ಬೇರೆ ಇರ್ತದ್ರಿ. ಇಲ್ಲಿ ಬಂದು ಏನೋ ಹೇಳಿರ್ತಾರ, ಒಂದು ಮನೆಯೊಳಗೆ ಸಂಡಸ್ ರೂಮ್ ಇಲ್ಲ ಅಂತೇಳಿ ಒಂದು ಹಳ್ಳಿನಿಂದ ಬಂದವ್ರು ನನಗೆ ಡೈವರ್ಸ್ ಬೇಕು ಅಂದ್ರೆ, ಸರ್ ಸಂಡಸ್ ರೂಮ್ ಕಟ್ಸು, ನಾ ಬರ್ತೀನಿ. ಅವನಿಗೆ ಕಟ್ಸ್ಲಕ್ ವ್ಯವಸ್ಥೆ ಇಲ್ಲ. ಚಿಕ್ಕದಾದ ಮನೆ ಎಲ್ಲಿ ಕಟ್ಸ್ಬೇಕು? ಪಬ್ಲಿಕ್ ಅದ, ಅಲ್ಲಿ ಹೋಗಂಗಿಲ್ಲ ನಾನು. ಅದು ಕಟ್ಸಿದ್ರೆ ನಾ ಬರ್ತೀನಿ, ಇಲ್ಲ ಅಂತಂದು ಬರಂಗಿಲ್ಲ. ಡೈವರ್ಸ್ ಆಯ್ತದು, ನಾ ಬರಂಗಿಲ್ಲ. ಏನ್ ಮಾಡ್ಬೋದು? ಇವತ್ತು ಏನಾಗಿದೆ ಅಂತ, ನಮ್ಮ ಪೇರೆಂಟ್ಸ್ಗಳೇನಿದಾರೆ, ತಂದೆ ತಾಯಿಗಳು, ಅವರಲ್ಲಿನೂ ಕೂಡ ಸ್ವಲ್ಪ ಬೇಕು ಮಕ್ಕಳಿಗೆ. ನಿಮ್ಮ ಹೆಣ್ಮಗಳಿದ್ರು ನೀವು ಹೇಳ್ಬೇಕು, ಗಂಡು ಮಗಿದ್ರು ಹೇಳ್ಬೇಕು, ತಿಳುವಳಿಕೆಗಳನ್ನ ಹೇಳ್ಬೇಕು. ಒಂದು ಸಾರಿ ಆ ಸಂಬಂಧ ಮುರಿದ್ರೆ, ನಮ್ಮ ಮೇಡಮ್ ಅವ್ರು ಅಂತಾರೆ, ಮೊನ್ನೆ ಒಂದು ಕೇಸ್ ಬಂದಿತ್ತು ನನ್ನ ಹತ್ರನೇ. ಇಲ್ಲಿ ಯಾದಗಿರಿ, ಇಲ್ಲಿ ಶಾಪುರ್ ತಾಲೂಕದ ಹೆಣ್ಮಗಳು, ಇಲ್ಲೇ ಲೋಕಲ್ದವರು. ನಾನು ಇಲ್ಲಿ ಯಾರ ಹೆಸರುಗಳನ್ನ ಹೇಳೋದಿಲ್ಲ. ಈ ಯಾದಗಿರಿ ಬಾಜು ಒಂದು ಹಳ್ಳಿ ಅದ, ಅಲ್ಲಿ ಗಂಡ್ಮಗ. ಅವನಿಗೆ ಪಗಾರ ಎಷ್ಟದಂದ್ರೆ 4.5 ಲಕ್ಷ ಅದ ಒಂದು ತಿಂಗಳಿಗೆ. ಆತ ಸಾಫ್ಟ್ವೇರ್ ಇಂಜಿನಿಯರ್. ಆಕೆಗೆ 2 ಹೆಣ್ಮಗಳಾಗವ. ಅಲ್ಲಿ ಬೆಂಗಳೂರದಾಗ ಬಿಟ್ಟು ಓದ್ಸಕತ್ತಾಳ. ಗಂಡನ ಮೇಲೆ ಕೇಸ್ ಹಾಕ್ಯಾಳ. ನಮ್ಮ ಶ್ರೀಮತಿಯವ್ರು ನಾವು ಇಬ್ರು ಇದ್ವಿ, ಮೀಡಿಯೇಷನ್ ಮಾಡಿದ್ವಿ. ನಾವು ಮೀಡಿಯೇಷನ್ ಅಂದ್ರೆ ಕೂಡ್ಸ್ಲಕ್ ಪ್ರಯತ್ನ ಮಾಡೋದು ಅಷ್ಟ, ಹೆಂಗಾರೆ ಮಾಡಿ. ನಮ್ ಜಡ್ಜಸ್ ಅಂತಾರೆ, ಏನೋ ಕಡೆ ಕಾಲಕ್ಕೆ ಬಂದರೆ ಅವ್ರಿಗೆ ಒಟ್ಟ ಕೂಡ್ಸಕ್ ಪ್ರಯತ್ನ ಮಾಡ್ರಿ. 2 ಹೆಣ್ಣದವ್ರಿ, ಒಬ್ಬಕ್ಕೆ ಎಂಜಿನಿಯರ್ ಓದ್ತಾಳ, ಒಬ್ಬರು ಹೈಸ್ಕೂಲ್ ಓದ್ತಾಳ. PG ಒಳಗೆ ಬಿಟ್ಟಾರ ಬಾಡಿಗೆ, ಇದು ಬೆಂಗಳೂರಾಗ. ಆ ತಾಯಿ ಇಲ್ಲಿ ಇರ್ತಾಳ. ಅವ ಯಾಕೆ ಡೈವರ್ಸ್ ಅಂತಂದ್ರೆ ಬಹಳ ಸಿಟ್ಟದಂತ, ಬೈತಾನಂತ, ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ. ಅದಕ್ಕೆ ನಂಗೆ ಡೈವರ್ಸ್ ಬೇಕು. ಆಮೇಲೆ ಬಹಳ ಪ್ರಯತ್ನ ಮಾಡಿದೀವಿ, ಎಲ್ಲ ಆಯ್ತು. ನಮ್ಮ ಇಂದ ಅಡಿಗೆ ಆಗ್ಲಿಲ್ಲ, ಏನ್ ಮಾಡೋದಂತ ಒಂದು ರಿಪೋರ್ಟ್ ಹಾಕಿದೆ ನಾನು. ಜಡ್ಜ್ ಕೇಳಿದ್ರು, ಏನಮ್ಮ ಯಾಕ ನೀವು? ಇಲ್ರಿ ನನಗ ಆಗಂಗಿಲ್ಲ, ನಮ್ಗೆ ಡೈವರ್ಸ್ ಬೇಕು. ಆಯ್ತು, ಪರಿಹಾರ ಎಷ್ಟು ಬೇಕು ಅಂತ. ಪರಿಹಾರ ಎಷ್ಟು ಕೇಳಬೇಕ್ರಿ? ಅದು 25 ಕೋಟಿ ರೂಪಾಯಿ ಪರಿಹಾರ ಕೇಳಿದ್ಲ ಅಮ್ಮ. 25 ಕೋಟಿ. ಅವ ಇನ್ನೊಂದು ಲಗ್ನ ಆಗಿಲ್ಲ. ಅವ ಒಂದು ಕೋರ್ಟ್ ಮುಂದೆ ನಿಂತು ಅಳ್ಳಕತ್ತೇನ, ನನ್ನ ಹೆಂಡತಿ ಮಕ್ಕಳನ್ನ ಕೊಡ್ಸ್ರಿ ಅಂತ.
ನಾ ಹೋಗಲ್ಲ ಅಂತ ಆಯಮ್ಮ ಅಂತಾಳ. ಆದ್ರೆ ಅಲ್ಲಿ ಏನಾಯ್ತಂದ್ರೆ ಮೇಡಮ್ ಅವ್ರಂದ್ರು ನಮ್ ಜಡ್ಜು, ಅಲ್ಲಮ್ಮ ನೀನ್ ಗಂಡ ಬೇಗ ರೀತಿಯದನವ, ಹೆಣ್ತಿನ ಕರ್ಕೊಂಡ್ ನೋಡ್ತೀನಿ ಚಂದ ಅಂತ, ನೀ ಮಕ್ಕಳ ಜೊತೆ ಇರ್ತೀನಿ ಅಂತಾನ, 25 ಕೋಟಿ ಅಲ್ಲ ಅವಂದ್ ಇಲ್ಲಿ ಏಸು ಕೋಟಿ 10-15 ಕೋಟಿ ಆಸ್ತಿ ಅದ, ಹೊಲ ಮನಿ, ಆಮೇಲೆ ಅಲ್ಲಿ 4.5 ಲಕ್ಷ ರೂಪಾಯಿ ಪಗಾರ ಅದ, ಬೆಂಗಳೂರ ಮನಿ ಎಲ್ಲ ಅದ, ಮತ್ತೆ ಎಲ್ಲಷ್ಟು ನಿಂದೆ ಆಗ್ತದಲ್ಲ, ನೀನೇ ಮನೆ ಒಡತಿ ಆಗ್ತೀವಿ ಹೋಗಂದ್ರೆ, ಇಲ್ಲ ನನಗೆ ಬೇಕಾಗಿಲ್ಲ 25 ಕೋಟಿ ಬೇಕು, ನೀ ಎಷ್ಟು ಕೊಡ್ತೇಪ್ಪ ಅಂತ ಕೇಳಿದ್ರ ಅವನು. ನಾನ್ ನೋಡ್ರಿ 30 ಲಕ್ಷ ರೂಪಾಯಿ ಕೊಡ್ತೀನಿ ಲಾಸ್ಟ್, ಇಬ್ಬರು ಮಕ್ಕಳಿಗೆ ತಾಯಿ ಕೊಡಿ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಅದೇ ಬೆಲೆನ, 30 ಲಕ್ಷ ರೂಪಾಯಿ ನಮ್ಮ ಬೆಲೆನ ಗಂಡನಿಂದ ಇಸ್ಕೊಳ್ಳೋದು. ಅಂದ್ರೆ ಈ ರೀತಿ ಅನೇಕ ಇವತ್ತು ಡೈವರ್ಸ್ ಪಿಟಿಷನ್ಸ್ಗಳು ಬರ್ತಾ ಇದಾವೆ. ಇವತ್ತು ಮನುಷ್ಯ ಅಂದ್ರೆ ನಶ್ವರ, ಇವತ್ತು ಹುಟ್ಟಿರ್ತೀವಿ ಸಾಯ್ತೀವಿ, ಸಾಯುವವರೆಗೂ ಹುಟ್ಟು ಮಧ್ಯದ ನಡುವೆ ನಮ್ಮ ಆತ್ಮೀಯತೆ, ಬಾಂಧವ್ಯ, ಸಂಬಂಧ ಹೇಗಿರ್ಬೇಕು? ಇಲ್ಲೆಲ್ಲ ಸಂಪತ್ತನ್ನು ನಾವು ಬಿಟ್ಟು ಹೋಗ್ತೀವಿ. ಈ ಬಂಗಾರ ಬೆಳ್ಳಿ ನೋಡ್ರಿ, ಎಷ್ಟೋ ಸಾರಿ ಬಂಗಾರ ಬೆಳ್ಳಿ ಒಡವೆ ಸಲುವಾಗಿನೇ ಡೈವರ್ಸ್ ಆಗಿದಾವ. ಎಲ್ಲಾ ಜಾತಿ ಒಳಗ್ರಿ ನಾನ್ ನೋಡಿ ಎಲ್ಲಾ ಜಾತಿ ಒಳಗ, ಮುಸ್ಲಿಂ ಒಳಗಾಗ್ಯಾವ, ಹಿಂದೂ ಒಳಗಾಗ್ಯಾವ, ಬ್ರಾಹ್ಮಣರ ಒಳಗಾಗ್ಯಾವ, ಎಲ್ಲಾ ಜಾತಿ ಒಳಗೂ ಡೈವರ್ಸ್ ಆಗ್ತಾ ಇದಾವ. ಇವತ್ತು ನಮ್ಮ ಈ ಹಿಂದಕ್ಕೆ ಕಾಲದಲ್ಲಿ ಯಾಕೆ ಆಗ್ತಿರ್ಲಿಲ್ಲ, ಇವತ್ತು ಯಾಕೆ ಆಗ್ತಾ ಇರ್ತಾವ? ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಯಾಕಂತಂದ್ರೆ ಮೊನ್ನೆ ಕೆಲವು ವರ್ಷಗಳಿಂದ ಒಂದು ತಿದ್ದುಪಡಿ ತಂತು. ಮೊದಲು ಡೈವರ್ಸ್ ಸರಳ ಆಗ್ತಿದಿಲ್ರಿ, ಕೊಡ್ತಿದ್ಲ ಕೋರ್ಟ್ಗಳು. ಈ ನೋಡ್ರಿ 10 ವರ್ಷ 20 ವರ್ಷ ಸಣ್ಣ ವಯಸ್ಸಿನವ್ರನ್ನ ತಿರುಗಾಡ್ಸೋದ್ ಕುಂತ್ರೆ ಯಾಕ ಒಲ್ಲೆ ಅಂತಾರಂದ್ರೆ ಕೊಟ್ಟು ಬಿಡ್ರಿ, ಅವ್ರು ಇನ್ನೊಂದು ಮದುವೆ ಆಗಲಿ, ಇವ್ರು ಇನ್ನೊಂದು ಮದುವೆ ಆಗಲಿ, ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ. ಹಂಗಾಗಿ ಸುಪ್ರೀಂ ಕೋರ್ಟ್ ಇದಕ್ಕೆ ತಿದ್ದುಪಡಿ ತಂದ ಮೇಲೆ ಈಗ ಏನಿಲ್ಲ 15-20 ದಿವಸದೊಳಗೆ ಡೈವರ್ಸ್ ಆಗಿಬಿಡ್ತಾವ. ಹಾಗಾಗಿ ಅದನ್ನೇ ನಾನು ಈಗ ಮಾಡಿ ಬಂದೆ ಅಗಳವನು. ಹಾಗಾಗಿ ನಾನು ಇಲ್ಲಿ ಇರುವಂತಹ ಪ್ರತಿಯೊಬ್ಬರಲ್ಲಿ ನಾನು ಒಂದು ವಿನಂತಿ ಮಾಡೋದಷ್ಟೇನೆ, ನಮ್ಮ ಮನೆಯವ್ರನ್ನ ಹೆಣ್ತಿನ ಮಾಡಿಕೊಂಡ್ಮೇಲೆ ಈ ಸಮಾನತೆ ಅನ್ನಲ್ಲ. ಬಹಳ ಸಾರಿ ನಾವ್ ಹೇಳ್ತೀವಿ, ನಿನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು, 3 ಜಡ್ಜಸ್ಸು, ದೊಡ್ಡ ಕೋರ್ಟು ಎಲ್ಲನಲ್ಲಿ ಮಹಿಳಾ ದಿನಾಚರಣೆ ಮಾಡಿದ್ರು. ನಾನಿದ್ದೆ, ನಮ್ ಜಡ್ಜಸ್ ಅದನ್ನೇ ಹೇಳಿದ್ರು ಎಲ್ಲ. ಇಲ್ರಿ, ಬೇಕಾದಾಗ ನಾವ್ ಇಲ್ಲೆಲ್ಲ ಈ ವೇದಿಕೆಯಲ್ಲಿ ನಾವು ನೋಡಿರ್ತೀವಿ, ಬಸವಣ್ಣ ಕಾಲದಾಗ ನೋಡಿರ್ತೀವಿ, ಮಹಿಳೆಯರನ್ನ ಬಹಳ ಆಟಕ್ಕೆ ಏರಿಸ್ತಾರ, ಎಲ್ಲಾ ಆಟಕ್ಕೆ ಏರಿಸ್ತಾರ. ಬೇಡದಾಗ ಮೊಳಕಾಲ್ ತೆಳಗ ಬುದ್ಧಿ, ಅಕ್ಕಿಗೇನ್ ಗೊತ್ತಾಗ್ತದ ಅನ್ನೋದು. ಅದಕ್ಕೆ ನಾನು ಇಲ್ಲಿ ಹೇಳೋದಷ್ಟೇನೆ, ಸಮಯ ಸ್ವಲ್ಪ ಅದ. ನಾನ್ ಹೆಂಗ ನಮ್ಮ ಮನೆಯವ್ರು ನೋಡ್ಕೋತೀನಿ, ನನ್ನ ಹೆಣ್ತಿನ ಹೆಂಗ್ ನೋಡ್ತೀನಿ, ಹೆಣ್ಮಕ್ಳನ್ನ ಹೆಂಗ್ ನೋಡ್ತೀನಿ, ತಾಯಿನ ಹೆಂಗ್ ನೋಡ್ತೀನಿ, ಅಕ್ಕ ತಂಗಿದೆ ನಾನು ಮೊದಲು ಸುದ್ದಾಗ. ಕೆಲವೊಬ್ಬ ವಿದ್ವಾಂಸರು ಒಂದ್ ಕಡೆ ಹೇಳ್ತಾರೆ, ಏನ್ರಿ ಸಮಾಜ ಕೆಟ್ಟದ, ದೇಶ ಕೆಟ್ಟದ, ಎಲ್ಲ ಕೆಟ್ಟದ. ಆ ಸಮಾಜದೊಳಗೆ ನೀ ಇದ್ದಿಲ್ಲ, ನೀನೊಬ್ಬ ಸುದ್ದಾಗಿ ಸಾಕು. 99 ಮಂದಿ ಕೆಟ್ಟೋಗ್ಲಕ್, ದಡ್ರಾಲಕ್ಕ, ಆ ಸಮಾಜ ಹಂಗೆ ಅನ್ನೋದು, ನಾನು ಹಂಗೆ ಮಾಡೋದು, ಅದು ಬೇಡ. ನಾವು ವಿಚಾರ ಮಾಡೋರು ಇದೆಯಲ್ಲ, ಸ್ವಲ್ಪ ಜೀವನ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು ನೋಡ್ರಿ. ಸಮಸ್ಯೆ ಯಾಕೆ ಬರ್ತಾವ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರು ಸಮಸ್ಯೆ ಬರಲ್ಲ. ಒಂದ್ಸಾರಿ ಹಿಂಗೆ ಕೋರ್ಟ್ನಾಗ ಕುಂತಿದ್ವಿ, ಬಹಳ ಜನ ದೊಡ್ಡ ಎಲ್ಲ ವಕೀಲರು. ಒಂದ್ಸಾರಿ ಯಾಕಂದ್ರ ನಂದು 2000ನೇ ಇಸ್ವಿ ಒಳಗೆ ನಂದು ಲಗ್ನ ಆಯ್ತು. ಆದ್ಮೇಲೆ 2003ರಲ್ಲಿ ನಾನು ಶಾಪುರ್ಗೆ ಬಂದೆ. ಶಾಪುರ್ಗೆ ಬಂದ ಮೇಲೆ ನಮ್ಮ ಶ್ರೀಮತಿಯವರು ನಾವು ಇವತ್ತಿನ ತನಕನು ಊಟ ಆದ್ಮೇಲೆ ಒಂದು ರೌಂಡ್ ಮಾತಾಡ್ಕೋತ ತಿರುಗಾಡ್ತೀವಿ ನಮ್ಮ ಬಸವೇಶ್ವರ ಕಾಲನಿ ಒಳಗೆ, ಆ ಕೋರ್ಟ್ ಬಾಜು. ನಮ್ಮ ಒಬ್ರು ಯಾರೋ ವಕೀಲರು ಒಂದ್ಸಾರಿ ನೋಡ್ಬಿಟ್ರ, ನಮ್ಮನ್ನ ನೋಡ್ಯಾರ, ಒಂದು 8-10 ಮಂದಿ ವಕೀಲರು ಕುಂತಿದ್ವಿ, ತೆಗೆದು ಬಿಟ್ರಿ ಎಲ್ಲರ ಎದುರ. ನೋಡ್ರಿ, ಹೊನ್ನಾರೆಡ್ಡಿ ಅವರು ಗಂಡ ಹೆಂಡತಿ ಜೊತೆಗೆ ತಿರುಗಾಡ್ತಾರ ನೋಡ್ರಿ. ನನಗನಿಸ್ತು, ಯಾಕಂತಂದ್ರ ಒಬ್ಬ ಹೆಂಡತಿ ಜೊತೆಯಾಗಿ ಸಂಸಾರದೋ ಸಮಾಜದ್ದು ಯಾವುದೋ ಒಂದು ಮಾತುಗಳನ್ನ ಆಡ್ತಾ ತಿರುಗಾಡೋದು ಅಪರಾಧನ? ಅಂದ್ರೆ ಒಬ್ಬ ವಕೀಲರಾದವರು ಕೂಡ ಆ ರೀತಿ ಯಾಕೆ ವಿಚಾರ ಮಾಡ್ತೀವಿ? ಒಂದು ಮನೆ ಬಿಟ್ಟು ಬಂದಿರ್ತಾಳಲ್ಲ ಆ ಹೆಣ್ಮಗಳು, ಹುಟ್ಟಿ ಬೆಳೆದು ಗೊತ್ತಿಲ್ಲ ಆ ಮನೆಗೆ ಬರ್ತೀನಿ ಅಂತ, ಯಾವುದೋ ಕಾರಣಕ್ಕೆ ಅಲ್ಲಿ ಅಕ್ಕಿ ಹಣೆ ಬರ ಇರ್ತದ, ಬರ್ತಾಳ. ಬಂದ ಮೇಲೆ ಆ ಮನೆಯ ಮಗಳಾಗ್ತಾಳಕಿ, ಆ ಮನೆಯ ಸೊಸೆಯಲ್ಲ. ಹಾಗಾಗಿ ಗಂಡನಾದವನು ಈ ಕಡೆ ತಂದೆ ತಾಯಿ ನೋಡ್ಬೇಕು, ಈ ಕಡೆ ಹೆಂಡತಿ ನೋಡ್ಬೇಕು, ಎಲ್ಲವನ್ನ ನೋಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಮನೆಯನ್ನ ಬೆಳಗ್ಲಿಕ್ಕೆ ಬಂದಿರ್ತಾರಲ್ಲ, ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂದ್ರೆ ನಮ್ಮ ವಕೀಲರಾದವರು, ಡಬಲ್ ಡಿಗ್ರಿ ತಗೊಂಡಾದವರು, ಡಾಕ್ಟರ್ ಆದವರು, ಈ ಸಮಾಜದಲ್ಲಿ ಉನ್ನತ ಶಿಕ್ಷಣ ಪಡೆದವರು ಮೆಂಟಾಲಿಟಿ ಹಿಂಗಾದ್ರೆ ಹೆಣ್ಮಕ್ಳು ಕೀಳು, ಅಲ್ಲೇ ಇರ್ಬೇಕು.